ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಾನು ಬೇರೆ ಚಾನಲ್ಲುಗಳ ಹಾಗೆ ಎಷ್ಟು ಕ್ಷಿಪಣಿಗಳು ಬಿದ್ದು, ಸಂಖ್ಯೆ ಎಷ್ಟು ಜನ ಸತ್ರು, ಯಾವ ಪ್ರದೇಶದ ಮೇಲೆ ದಾಳಿ ಆಯಿತು, ಈ ರೀತಿಯ ಡಾಟಾಗಳನ್ನು ಕೊಡಲಿಕ್ಕೆ ಹೋಗೋದಿಲ್ಲ. ನಾವು ದಿನಕ್ಕೆ ಮಾಡುವ ಮೂರು ಸಂಚಿಕೆಗಳಲ್ಲಿ ಎಲ್ಲ ಸೂಕ್ಷ್ಮಗಳನ್ನು ಹೇಳಬೇಕು ಮತ್ತು ಯಾವ ದಿಕ್ಕಿನತ್ತ ಯುದ್ಧ ಸಾಗ್ತಾ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ನನ್ನ ಸಾಮಾಜಿಕ ಪರಿವಾರದ ಸದಸ್ಯರಿಗೆ ಅರ್ಥ ಆಗುವ ಹಾಗೆ, ಮನದಟ್ಟಾಗುವ ಹಾಗೆ ಹೇಳಬೇಕು. ಅದು ನನ್ನ ಸಂಕಲ್ಪ. ಭಾಳ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇರುವಂಥ ಯುದ್ಧ ಇದು. ಯುದ್ಧ ಹೇಗೆ ಭೀಷಣವೋ ಅಷ್ಟೇ ರೋಚಕ ಕೂಡ. ಅದರಲ್ಲಿರುವಂಥ ಸೂಕ್ಷ್ಮತೆಗಳನ್ನು ಗಮನಿಸಿದರೆ ಹೇಗೆ ರಾಜಕೀಯ ನಾಯಕರು ತಮ್ಮ ಮುತ್ಸದ್ದಿತನವನ್ನು ಮೆರೀತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ. ನಾವೀಗ ಮಾತಾಡಬೇಕಾಗಿರೋದು ಈ ಯುದ್ಧದಿಂದ ಭಾರತದ ಮೇಲೆ ಯಾವ ರೀತಿಯ ಪರಿಣಾಮ ಆಗತ್ತೆ, ನಮ್ಮ ರಾಜಕೀಯ ಸನ್ನಿವೇಶ ಯಾವ ರೀತಿ ಬಳಕೆ ಆಗತ್ತೆ, ಇದೆಲ್ಲವನ್ನು ಕುರಿತು ನಾವು ಮಾತನಾಡಬೇಕಾದಂಥ ಸಂದರ್ಭ ಇದು. ಅದರ ಕುರಿತಾಗಿ ಈ ಸಂಚಿಕೆಯಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕೊಡ್ತೀನಿ. ಅದಾದ ಮೇಲೆ ಇದಕ್ಕಿಂತ ಆಸಕ್ತಿದಾಯಕವಾದಂಥ, ಅಂದರೆ ಹೇಗೆ ಕಾಂಗ್ರೆಸ್ಸು ಇತೋಭ್ರಷ್ಟ ತಥೋಭ್ರಷ್ಟ ಆಗಿದೆ, ಹೇಗೆ ಈ ವಿಷಯದಲ್ಲಿ ತನ್ನ ನಿಲುವನ್ನು ಸ್ಪಷ್ಟಪಡಿಸಲಿಕ್ಕೆ ಸೋಲ್ತಾ ಇದೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ. ಈ ಸಂಚಿಕೆಯಲ್ಲಿ ನರೇಂದ್ರ ಮೋದಿಯವರ ನಿಲುವು ಏನು ಈ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ. ನಿಮಗೆ ಗೊತ್ತು, ಕಳೆದ 3 ದಿವಸಗಳಿಂದ ಅಮೇರಿಕ, ಇಸ್ರೇಲ್ ಪಡೆಗಳು ಇರಾನ್ ಮೇಲೆ ದಾಳಿಯನ್ನು ಮಾಡಿ ಅದರ ಧಾರ್ಮಿಕ ನಾಯಕ ಖಾಮ್ನಿಯನ್ನು ಮುಗಿಸಿದ್ದಾರೆ. ನಿನ್ನೆ ರಾತ್ರಿ ಆತನ ಪತ್ನಿಯೂ ಕೂಡ ಅಸುನೀಗಿದ್ದಾರೆ. ಇದು ಮುಸಲ್ಮಾನ ಬಾಂಧವರಲ್ಲಿ ಭಾಳ ದೊಡ್ಡ ಮಟ್ಟದ ಸೇಡಿನ ಮನೋಭಾವಕ್ಕೆ ಕಾರಣ ಆಗಿದೆ. ಆ ರೀತಿಯಾದಂಥ ವಿದ್ಯಮಾನಗಳು ನಡೀತಾ ಇದ್ದಾವೆ. ಆದರೆ ವಿಪರೀತ ವಿಷಯ ಏನಂದರೆ ಇದಕ್ಕೆ ತದ್ವಿರುದ್ಧವಾದ ವಿಷಯ ಏನಂದರೆ, ಅದೇ ಇರಾನು 11 ಇಸ್ಲಾಂ ರಾಷ್ಟ್ರಗಳ ಮೇಲೆ ನಿರಂತರವಾದ ದಾಳಿಯನ್ನು ಮಾಡ್ತಾ ಇದೆ. ನೋಡಿ, ಭಾಳ ಮಜಾ ಏನಂದರೆ, ಮೊದಲು ಅರ್ಥ ಮಾಡ್ಕೋಬೇಕು ಆಡಳಿತ ಯಾವ ರೀತಿ ಇದೆ ಅಂತ. ಈಗ ಭಾರತ, ಅಮೇರಿಕ, ಆಮೇಲೆ ಇಸ್ರೇಲು, ಈ ಎಲ್ಲ ರಾಷ್ಟ್ರಗಳು ಪ್ರಜಾಪ್ರಭುತ್ವ ರಾಷ್ಟ್ರಗಳಿವು. ಇನ್ನು ನೀವು ಯುನೈಟೆಡ್ ಅರಬ್ ಎಮಿರೇಟ್ಸು, ಸೌದಿ ಅರೇಬಿಯಾ, ಇಲ್ಲೆಲ್ಲ ಅಲ್ಲಿಯ ದೊರೆ ಆ ದೇಶವನ್ನು ಆಳ್ತಾನೆ. ಆದರೆ ಈ ಇರಾನ್ ಅಂತ ಇದೆಯಲ್ಲ, ಇಲ್ಲಿರೋದು ನಮ್ದು ಹೇಗೆ ಡೆಮೋಕ್ರಸಿಯೋ ಹಾಗೆ ಅಲ್ಲಿ ಥಿಯೋಕ್ರಸಿ ಅಂತ. ಥಿಯೋಕ್ರಸಿ ಅಂದರೆ ಏನಪ್ಪ ಇದು? ಥಿಯೋಕ್ರಸಿ ಅಂತಂದರೆ ಆ ದೇಶವನ್ನು ಅಲ್ಲಾಹ ಆಳ್ತಾನಂತೆ. ಅಲ್ಲಾಹು ಏನಿದೆ, ದೇವರೇನಿದ್ದಾನೆ, ದೇವರು ಆಳ್ತಾನೆ. ದೇವರು ಹೆಂಗೆ ಆಳ್ತಾನೆ? ದೇವರು ಅಲ್ಲಿಯ ಧಾರ್ಮಿಕ ಗುರುವಿನ ಮೂಲಕ ಆಳ್ತಾನೆ. ಅದಕ್ಕೆ ಸರಿಯಾಗಿ ವ್ಯಾಖ್ಯಾನ ಹೇಳಬೇಕಂದ್ರೆ, ಇಟ್ ಈಸ್ ಅ ಸಿಸ್ಟಮ್ ಆಫ್ ಗೌರ್ಮೆಂಟ್ ಇನ್ ವಿಚ್ ಪ್ರೀಸ್ಟ್ ರೂಲ್ ಇನ್ ದ ನೇಮ್ ಆಫ್ ಗಾಡ್ ಅಂತ. ಒಬ್ಬ ಪುರೋಹಿತ ದೇವರ ಹೆಸರಿನಲ್ಲಿ ಆ ದೇಶವನ್ನು ಆಳುತ್ತಾನೆ. ಅಂದರೆ ಅಲ್ಲಿ ಪ್ರಧಾನಿ ಇದ್ದಾರೆ, ರಾಷ್ಟ್ರಪತಿ ಇದ್ದಾರೆ, ಆದರೆ ಧಾರ್ಮಿಕ ಗುರು ಅಲ್ಲಿಯ ಪರಮೋಚ್ಚ ನಾಯಕನಾಗಿರ್ತಾನೆ. ಪರಮೋಚ್ಚ ನಾಯಕನನ್ನು ಹೊಡೆದು ಹಾಕಲಾಗಿದೆ. ಇವನಂಥ ರಾಕ್ಷಸ ಇನ್ನೊಬ್ಬರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲರಿ. ಈತನ ತಂದೆ ಖಮೇನಿ ಇರಬಹುದು, ಆತನ ಮಗ ಖಾಮ್ನಿಯೇ ಇರಬಹುದು. ಇವ್ರಿಗಿಂತ ರಾಕ್ಷಸರು ಇನ್ನೊಬ್ಬರು ಇರ್ಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಬದುಕನ್ನು ದುರ್ಬಲಗೊಳಿಸಿದಂಥ ರಾಕ್ಷಸ ಸಂತಾನ ಇವರು. ಭಾರತದ ಮಟ್ಟಿಗಂತೂ ಇವರು ಮಾಡಿರುವಂಥ ಅತಿರೇಕ ಇದೆಯಲ್ಲ, ಅದ್ರ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ದೀನಿ. ಹೇಗೆ ಭಾರತದ ವಿರುದ್ಧವಾದ ಇವರ ನಿಲುವಿತ್ತು ಅಂತ. ಇವತ್ತೇನು ಲಖನೌನಲ್ಲಿ, ಕಾಶ್ಮೀರದಲ್ಲಿ, ಶ್ರೀನಗರದಲ್ಲಿ, ಜಮ್ಮುನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮ್ಮ ಧಾರ್ಮಿಕ ನಾಯಕ ಸತ್ತೋದ, ನಮ್ಮ ಭಾಳ ದೊಡ್ಡ ಅನ್ಯಾಯ ಬಿಡ್ತು, ನಾವು ಅನಾಥರಾಗಿದ್ದೇವೆ, ನಮ್ಮ ಮೇಲೆ ನಡೆಸ್ತಾ ಇರುವಂಥ ಸೇಡಿನ ಕ್ರಮ ಇದು, ನಮ್ಮ ಧರ್ಮದ ಮೇಲೆ ದಾಳಿ ಅಂತ ಇದ್ದಾರಲ್ಲ, ಇವ್ರು ಯಾರಿಗೂ ದೇಶದ ಬಗ್ಗೆ ಅಭಿಮಾನವೇ ಇಲ್ಲ ಅಂತ ನನಗನ್ಸುತ್ತೆ. ದೇಶದ ವಿರುದ್ಧವಾಗಿಯೇ ನಿರಂತರವಾಗಿ ನಿಂತಹ ವ್ಯಕ್ತಿಯ ಪರವಾಗಿ ಈ ದೇಶದ ಇಸ್ಲಾಮಿಗಳು, ಸಾಬರು ಆತನ ಪರವಾಗಿ ಎಲ್ಲ ಕಡೆ ಮಾತಾಡ್ತಾ ಇದ್ದಾರೆ. ಈತ 1979ವರೆಗೂ ಯಾರಿದ್ರಿ ಅಲ್ಲಿ? ರಾಜ ಪೆಹಲ್ವಿ ಅಂಥೇಳಿ ಧಾರ್ಮಿಕ ನಾಯಕರು ಯಾರಿದ್ರಲ್ಲಿ? ಅದೇನು ಇಸ್ಲಾಂ ರಾಷ್ಟ್ರವಾಗಿತ್ತಾ? ಜೊರಾಸ್ಟ್ರಿಯನ್ ನಾಡಾಗಿತ್ತದು. ಅಗ್ನಿಯ ಪೂಜಕರ ದೇಶ ಅದು. ಅದ್ರ ಬಗ್ಗೆ ಇತಿಹಾಸ ಹೇಳ್ತಾ ಕೊಡೋದಿಲ್ಲ. ಈಗಾಗಲೇ ಇದ್ರ ಕುರಿತಾಗಿ ಬೇಕಾದಷ್ಟು ವ್ಯಾಖ್ಯಾನಗಳು ಬಂದಾಗಿರೋದ್ರಿಂದ ಮತ್ತದನ್ನೇ ನಾವಿಲ್ಲಿ ಪದೇ ಪದೇ ಮಾತಾಡಬೇಕಾದ ಅಗತ್ಯ ಇಲ್ಲ. ನಾನು ಹೇಳ್ತಾ ಇರೋದು ಭಾರತ ದೇಶದ ನಿಲುವು ಮತ್ತು ಭಾರತ ದೇಶದ ಹಿತಾಸಕ್ತಿ ಅಷ್ಟೇ. ನಮ್ಮ ಸದ್ಯದ ಸಾಮಯಿಕವಾದ ಆಲೋಚನೆ, ನಮ್ಮ ತುರ್ತು ಆಗಬೇಕಾದ ಕೆಲಸ ಅದೇ. ನರೇಂದ್ರ ಮೋದಿ ಏನು ಮಾಡಿದರು? ನರೇಂದ್ರ ಮೋದಿ ಏನಾದರೂ ಈ ಖಾಮ್ನಿಯ ಸಾವಿಗೆ ಶೋಕವನ್ನು ವ್ಯಕ್ತಪಡಿಸಿದರಾ, ಅಥವಾ ಹತ್ಯೆಯನ್ನು ಖಂಡಿಸಿದರಾ, ಅಥವಾ ಶೋಕಾಚರಣೆಯನ್ನು ಮಾಡಿದರಾ?
ಎಲ್ಲಿಯಾದರೂ ಒಂದೇ ಒಂದು ಹೇಳಿಕೆಯನ್ನು ಈ ದೇಶದ ಪ್ರಧಾನಮಂತ್ರಿ ಆ ರೀತಿ ಕೊಟ್ಟದ್ದನ್ನು ನನಗೆ ತೋರಿಸ್ಬಿಡಿ ನೀವು. ಖಾಮ್ನಿಯ ಸಾವಿಗೆ ಕಂಬನಿ ಇಲ್ಲ, ಖೇದವಿಲ್ಲ, ಖಂಡನೆ ಇಲ್ಲ, ಯಾವುದೂ ಇಲ್ಲ. ಯಾಕೆ? ಆತ ಸಾಂವಿಧಾನಿಕವಾದಂಥ ಪದದಲ್ಲಿ ಇರಲಿಲ್ಲ. ಹಿಂದೆ ಅಲ್ಲಿಯ ರಾಷ್ಟ್ರಪತಿ ಒಬ್ಬ ಸತ್ತಾಗ ನಮ್ಮ ದೇಶದ ಡೆಲಿಗೇಷನ್ ಕಳಿಸಲಾಗಿತ್ತು. ಯಾಕೆ? ಸಾಂವಿಧಾನಿಕ ವ್ಯಕ್ತಿ. ಒಂದು, ನಮ್ಮ ಸಿದ್ದರಾಮಯ್ಯನವರು ಖೇದ ವ್ಯಕ್ತಪಡಿಸಿದ್ದಾರೆ, ಖಂಡನೆಯನ್ನು ಮಾಡಿದ್ದಾರೆ, ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಇವ್ರನ್ನ ಯಾರು ಲೆಕ್ಕಕ್ಕೆ ಹಿಡಿಯೋದಿಲ್ಲ. ಈ ದೇಶದ ಪ್ರಧಾನಿ ತನ್ನ ನಿಲುವನ್ನು ಬಗ್ಗೆ ಎಷ್ಟು ಸ್ಪಷ್ಟವಾಗಿದ್ದಾರೆ ಅರ್ಥ ಮಾಡ್ಕೊಳ್ಳಿ. ಅದಾದ ಮೇಲೆ ಯಾರನ್ನು ಸಂಪರ್ಕ ಮಾಡಿದ್ರು ಅವರು? ನರೇಂದ್ರ ಮೋದಿ ಅವರು ತಕ್ಷಣದಲ್ಲಿ ಮಾತಾಡಿದ್ದು ಯಾರು ಈ ದಾಳಿಯನ್ನು ಮಾಡಿದ್ರು ಆ ಬೆಂಜಮಿನ್ ನೆತನ್ಯಾಹುವಿನ ಜೊತೆ ಮಾತುಕತೆಯನ್ನು ನಡೆಸಿದರು. ಬೆಂಜಮಿನ್ ನೆತನ್ಯಾಹು ಈಗ ಭಾರತದ ನರೇಂದ್ರ ಮೋದಿ ಅವರು ನಮ್ಮ ಜೊತೆ ಸಂಭಾಷಣೆ ಮಾಡಿದ್ದಕ್ಕೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಅಂತ ಇವತ್ತು ಟ್ವೀಟ್ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಯಾರ ಜೊತೆ ಮಾತಾಡಿದರು? ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಧ್ಯಕ್ಷರಾಗಿದ್ದಾರೆ, ಒಕ್ಕೂಟದ ಅಧ್ಯಕ್ಷನ ಜೊತೆ ಮಾತಾಡಿದರು. ಸೌದಿ ಅರೇಬಿಯಾ ಜೊತೆ ಅಲ್ಲಿಯ ಮೊಹಮ್ಮದ್ ಬಿನ್ ಸಲ್ಮಾನ್ ಕ್ರೌನ್ ಪ್ರಿನ್ಸ್ ಜೊತೆ ಮಾತಾಡಿದರು. ಯೋಚನೆ ಮಾಡಿ ನೋಡಿ, ಸೂಕ್ಷ್ಮತೆಗಳನ್ನು ಅರ್ಥ ಮಾಡ್ಕೋಬೇಕು ನಾವು. ಏನು? ನಮ್ಮ ನಿಲುವು ಹೇಗಿರಬೇಕೆಂದರೂ ನಮ್ಮ ದೇಶದ ಹಿತಾಸಕ್ತಿಗೆ ಅನುಗುಣವಾಗಿರಬೇಕು. 1 ಕೋಟಿಗೂ ಹೆಚ್ಚಿನ ಜನ ಭಾರತೀಯರು ಈಗ ಈ ಗಲ್ಫ್ ದೇಶಗಳಲ್ಲಿದ್ದಾರೆ, ಖಾಡಿ ದೇಶಗಳಲ್ಲಿ. ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿದ್ದಾರೆ, ಸೌದಿ ಅರೇಬಿಯಾದಲ್ಲಿದ್ದಾರೆ, ಕತಾರಲ್ಲಿದ್ದಾರೆ, ಕುವೈತಲ್ಲಿದ್ದಾರೆ, ಬೆಹ್ರಿನ್ನಲ್ಲಿದ್ದಾರೆ. ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಹೋದಂಥ ಜನ. ಇರಾನು ಅಂಥ ದೇಶಗಳ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಇದೆ. ಎಲ್ಲಿ ದಾಳಿ ಮಾಡ್ತಾ ಇದೆ? ಅಮೇರಿಕೆ ವಾಯುನೆಲೆಯ ಮೇಲೆ ಅಷ್ಟೇ ಮಾಡ್ತಾ ಇಲ್ಲ, ಜನಿನಿಬಿಡ ಪ್ರದೇಶಗಳ ಮೇಲೆ ದಾಳಿ ಮಾಡ್ತಾ ಇದೆ. ಪಾಮ್ ಜುಮೇರಾ ಮೇಲೆ ದಾಳಿ ಮಾಡಿದರೆ, ಅತ್ಯಂತ ಪ್ರತಿಷ್ಠಿತವಾದಂಥ ಪ್ರದೇಶ ಅದು, ದುಬೈನಲ್ಲಿ. ಅಲ್ಲಿ ದಾಳಿ. ಬುರ್ಜ್ ಅಲ್ ಅರಬ್ ಅಂತ ಒಂದು ಪಂಚತಾರಾ ಹೋಟೆಲ್ಲು, ಅದರ ಮೇಲೆ ದಾಳಿ. ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅದರ ಮೇಲೆ ದಾಳಿ. ಇರಾನಿಗೆ ಇಸ್ಲಾಂ ಧರ್ಮೀಯರ ಬಗ್ಗೆ ಅನುಕಂಪ ಇದ್ದಿದ್ರೆ, ನಮ್ಮವರು ಇವರು ಅಂತ ಸಹಾನುಭೂತಿ ಇದ್ದರೆ, ಎಂಪತಿ ಸಿಂಪತಿ ಎರಡೂ ಇದ್ದಿದ್ರೆ, ಹೀಗೆ ಜನನಿಬಿಡ ಪ್ರದೇಶದ ಮೇಲೆ ದಾಳಿ ಮಾಡೋ ಅಗತ್ಯ ಇರಲಿಲ್ಲ. ಅದಕ್ಕೆ ಯುದ್ಧವೇ. ಅದು ಯುದ್ಧವನ್ನು ಎಲ್ಲಿ ಮಾಡ್ತಾ ಇದ್ರಿ ನೀವು? ಅದಕ್ಕೊಂದು ಶಿಷ್ಟಾಚಾರ ಅಂತ ಇರುತ್ತಲ್ವಾ? ಅದನ್ನು ಬಿಟ್ಟು ನೀವು ಕಂಡ ಕಡೆ ಗುಂಡು ಹೊಡಿತೀನಿ, ಕಂಡ ಕಡೆ ಕ್ಷಿಪಣಿ ಹಾರಿಸ್ತೀನಿ, ಸೌದಿ ಅರೇಬಿಯಾ ಸುನ್ನಿಗಳು ಅನ್ನೋಂಥ ಕಾರಣಕ್ಕೋಸ್ಕರ ಹೊಡಿತೀನಿ ಅಂತ ನೀವು ಶುರು ಮಾಡಿಬಿಟ್ರಿ ಯುದ್ಧವನ್ನು ಮಾಡಲಿಕ್ಕೆ. ನಿಮ್ಮ ಪರವಾಗಿ ಯಾವ ದೇಶದವ್ರು ನಿಂತಾರೆ? 15 ದೇಶಗಳು ಇವತ್ತು ಇರಾನ್ ವಿರುದ್ಧವಾಗಿ ನಿಂತಿದ್ದಾವೆ. 3 ಪಾಶ್ಚಿಮಾತ್ಯ ರಾಷ್ಟ್ರಗಳು ಸೇರ್ಕೊಂಡಿದ್ದಾವೆ. ಜರ್ಮನಿ ಸೇರ್ಕೊಳ್ತು, ಫ್ರಾನ್ಸ್ ಸೇರ್ಕೊಳ್ತು, ಯುನೈಟೆಡ್ ಕಿಂಗ್ಡಮ್ ಸೇರ್ಕೊಳ್ತು. ಯಾಕೆ ಯುನೈಟೆಡ್ ಕಿಂಗ್ಡಮ್ ಯಾಕೆ ಸೇರ್ಕೊಳ್ತು? ಸ್ಟಾರ್ಮರ್ ಯಾಕೆ ಸ್ಟೇಟ್ಮೆಂಟ್ ಕೊಟ್ಟರು? ಯಾಕೆಂದರೆ ಸೈಪ್ರಸ್ ಮೇಲೆ ದಾಳಿ ಮಾಡ್ತೀವಿ. ಎಲ್ಲಿಯ ಸೈಪ್ರಸ್ಸು, ಎಲ್ಲಿಯ ಇರಾನು? ಒಂದಕ್ಕೊಂದು ಸಂಬಂಧವೇ ಇಲ್ಲ. ಅಲ್ಲಿಗೆ ದಾಳಿ ಮಾಡುತ್ತೆ. ಅಂದರೆ ಇದಕ್ಕೆ ಫಿದಾಯಿನ್ ಅಂತ ಕರೀತಾರೆ. ಫಿದಾಯಿನ್ ಅಂದರೆ ನಿನ್ನ ಜೀವ ಹೋದರೂ ಪರವಾಗಿಲ್ಲ, ನೀನು ಒಂದಷ್ಟು ಜನರನ್ನು ಸಾಯಿಸುವಂತ, ಆತ್ಮಹತ್ಯಾ ದಾಳಿ ಅಂತ ಕರೆಯೋದು. ಈಗ ಮೊನ್ನೆ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಭಾಳಷ್ಟು ಪಾಶ್ಚಿಮಾತ್ಯ ರಾಷ್ಟ್ರಗಳು ಹಬ್ಬಗಳನ್ನೇ ಆಚರಿಸಲಿಲ್ಲ, ಶಾಪಿಂಗೇ ಹೋಗಲಿಲ್ಲ, ಮನೇಲಿ ಕೂತ್ಕೊಂಡು ಆನ್ಲೈನಲ್ಲಿ ತರಿಸ್ಕೊಂಡ್ರು. ಯಾಕೆಂದರೆ ಜನನಿಬಿಡ ಪ್ರದೇಶಗಳಲ್ಲಿ ಲಾರಿ, ಬಸ್ಸು ಅಥವಾ ಕಾರ್ ತೆಗೆದುಕೊಂಡು ಬಂದು ಈ ಆತ್ಮಹತ್ಯೆ ಮಾಡುವಂಥ ಉಗ್ರರೇನಿದ್ದಾರೆ ಅವರು ಒಳಗಡೆ ನುಗ್ಗಿಬಿಡೋರು, ಬಾಂಬರ್ ಇಟ್ಕೊಂಡು. ತಾವಂತೂ ಸಾಯ್ತಿದ್ರು, ತಮ್ಮ ಕಾರ್ ಭಸ್ಮಾಗೋದು, ಸುತ್ತಮುತ್ತಲು ಜನರನ್ನು ಸಾಯಿಸೋದು. ಈ ಫಿದಾಯಿನ್ ಕಲ್ಚರ್ ಏನಿದೆ, ಆ ಫಿದಾಯಿನ್ ಕಲ್ಚರು ಮತ್ತು ಇವರ ಶಹಾದತ್ ಅಂತೇನಿದೆ, ಸೇಡು ತೆರೆಸ್ಕೊಳ್ಳೋಂಥ ಮನೋಭಾವ ಏನಿದೆ, ಅದರ ಪ್ರತಿರೂಪವಾಗಿ ನನಗೆ ಇವತ್ತು ಕಾಣಿಸ್ತಾ ಇರೋದು ಇರಾನ್. ಇರಾನು ಶಕ್ತಿಶಾಲಿ ಅಂತ ಭಾಳಷ್ಟು ಜನ ಹೊಗಳ್ತಾ ಇದ್ದಾರೆ. ಅವರು ಹಿಂದೆ ಕೊಲ್ಲಿ ರಾಷ್ಟ್ರದ ಜೊತೆ ಯುದ್ಧ ನಡೆಯುವಾಗ, ಇರಾಕ್ ಜೊತೆ ಯುದ್ಧ ನಡೆಯುವಾಗ 10 ವರ್ಷಗಟ್ಟಲೆ ಫೈಟ್ ಮಾಡಿದ್ದಾರೆ, ಅವ್ರಿಗೇನು ಆಗೋದಿಲ್ಲ. ಅವರು ಈಗೊಬ್ಬ ಮುಂದಿನ ಬಂದಂಥ ಖಾಮ್ನಿ ಸಕ್ಸೆಸರ್ ಹೋದ ಅಂದರೆ ಅವನ್ನ ಕೆಳಗಡೆ ಇನ್ನೊಬ್ಬನ ತಯಾರು ಮಾಡ್ತಾರೆ. ಅಲ್ಲಿ ಒಬ್ಬ ಫೈನಾನ್ಸ್ ಮಿನಿಸ್ಟ್ರು ಅಥವಾ ಹೋಮ್ ಮಿನಿಸ್ಟರ್ ಸತ್ತೋದ್ರೆ ಇನ್ನೊಬ್ಬ ಹೋಮ್ ಮಿನಿಸ್ಟರ್ ಬರ್ತಾನೆ. ಬರ್ತಾ ಇರಬಹುದು. ಆದರೆ ಬರುವಂಥ ಜನ ಈ ಮಾನವ ಜನಾಂಗಕ್ಕೆ ಕುತ್ತು ತರುವಂಥವ್ರಾಗ್ಬಿಟ್ರೆ ಅವ್ರನ್ನ ಯಾಕೆ ಉಳಿಸ್ಬೇಕು ಅನ್ನುವಂಥ ಪ್ರಶ್ನೆ ಈಗ ಸೇರಿರೋದು ನೋಡಿ. ಒಂದು ಕಡೆ ಯಹೂದಿಯ ದೇಶ ಆದಂಥ ಇಸ್ರೇಲ್ ಇದೆ, ಇನ್ನೊಂದು ಕ್ರಿಶ್ಚಿಯನ್ ದೇಶ ಆದಂಥ ಅಮೇರಿಕಾ ಇದೆ, ಜೊತೆಗೆ ಸೇರಿರೋ ಎಲ್ಲ ರಾಷ್ಟ್ರಗಳೆಲ್ಲ ಇಸ್ಲಾಂ ದೇಶಗಳಾಗಿದ್ದಾವೆ. ಹೊಡಿತಾ ಇರೋದು ಯಾರನ್ನ? ಶಿಯಾ ರಾಷ್ಟ್ರದ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಇದು ಇತಿಹಾಸದಲ್ಲಿ ದಾಖಲಾಗುವಂಥ ವಿಚಾರ. ಎಲ್ಲರೂ ಕೇಳ್ತಾ ಇದ್ರು ನನಗೆ, ಇದೇನು 3ನೇ ವರ್ಲ್ಡ್ ವಾರ ಅಂತ.
ಅಲ್ಲ ಸ್ವಾಮಿ, 3ನೇ ವರ್ಲ್ಡ್ ವಾರ್ ಅಂತ ಅದಕ್ಕೆ ಹೆಸರು ಹಾಕಿ ಅನೌನ್ಸ್ಮೆಂಟ್ ಮಾಡಬೇಕಾಗಿಲ್ಲ. ಸ್ಪೀಕರ್ ಹಿಡ್ಕೊಂಡು ನಡೀತಾ ಇರೋ ವಿದ್ಯಮಾನ ನೋಡಿದರೆ ಜಾಗತಿಕ ಯುದ್ಧದ ಎಲ್ಲ ಲಕ್ಷಣಗಳು ಈಗ ಗೋಚರಿಸ್ತಾ ಇದ್ದಾವೆ. ಯಾವತ್ತು 14 ನ್ಯಾಟೋ ದೇಶಗಳು ಸೇರಿ ಉಕ್ರೇನ್ ಜೊತೆ ಸೇರಿ ರಷ್ಯಾದ ಮೇಲೆ 3.25 ವರ್ಷಗಳ ಹಿಂದೆ ದಾಳಿಯನ್ನು ಶುರು ಮಾಡಿದ್ವಲ್ಲ, ಅವತ್ತೇ ಶುರುವಾಗಿ ಹೋಯ್ತು ಯುದ್ಧ. ಅವತ್ತು ಶುರುವಾಗಿದ್ದು ಎಲ್ಲಿಂದ ಎಲ್ಲಿ ಬೇಕಾದ್ರೂ ಹರಡಿ ಹೋಯ್ತು. ಆ ಕಡೆ ನೋಡಿದರೆ ಹಮಾಸ್ ಮೇಲೆ ದಾಳಿ, ಆ ಕಡೆ ನೋಡಿದರೆ ಈ ಕಡೆ ನೋಡಿದರೆ ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಮಾಡಿದ್ದು, ಪಾಕಿಸ್ತಾನದ ಉಗ್ರರು ಭಾರತದ ಮೇಲೆ ದಾಳಿ ಮಾಡ್ತಾ ಇರೋದು. ಜಗತ್ತಿನ ಎಲ್ಲ ಭಾಗಗಳಲ್ಲಿ ಒಂದಿಲ್ಲ ಒಂದು ಭಾಗದಲ್ಲಿ ನಿರಂತರವಾಗಿ ಯುದ್ಧ ನಡೀತಾನೇ ಇದೆ. ಈಗ ಅದು ತೀಕ್ಷ್ಣವಾಗಿದೆ. ಏಕೆ ಅಂತಂದರೆ ಯಾವ ಇರಾನ್ ಎನ್ನುವಂಥ ದೇಶ ತನ್ನ ಸೋದರ ಸಂಬಂಧಿಗಳು ಅನ್ಸ್ಕೊಂಡಂಥ ಇಸ್ಲಾಮಿಗಳ ಮೇಲೆಯೇ ದಾಳಿಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅದು ಕೊಡ್ತಾ ಇರುವಂಥ ಸ್ಪಷ್ಟನೆ ಏನು? ಇಲ್ಲ, ಇವರೆಲ್ಲ ಅಮೇರಿಕಾಗೆ ಏರ್ ಬೇಸ್ ಮಾಡ್ಕೊಳ್ಳಿಕ್ಕೆ ಜಾಗ ಕೊಟ್ಟರು, ಅದಕ್ಕೋಸ್ಕರ ನಾವು ಅವ್ರ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದೀವಿ. ಅಲ್ಲ ಸ್ವಾಮಿ, ರಾಜತಾಂತ್ರಿಕವಾಗಿ ವ್ಯಾವಹಾರಿಕವಾಗಿ ಒಂದು ದೇಶ ಇನ್ನೊಂದು ದೇಶದ ಜೊತೆ ಸಂಬಂಧವನ್ನು ಇಟ್ಕೋಬೇಕಾದದ್ದು ಅನಿವಾರ್ಯ. ಹಾಗಂಥೇಳಿ ಸೌದಿ ಅರೇಬಿಯಾ ಧರ್ಮವನ್ನು ಬಿಟ್ಟು ಹೋಗಿಲ್ಲ. ಇವತ್ತಿಗೂ ಕಾಬಾ ಇರೋದು ಅಲ್ಲೇ. ಆತ ಮೊಹಮ್ಮದ್ ಬಿನ್ ಸಲ್ಮಾನು ಪ್ರಗತಿಪರ ದೇಶವನ್ನು ಮತ್ತೊಂದು ನಗರವನ್ನು ಕಟ್ಟಬೇಕು ನಿಯಮ ಅಂತ ಓಡಾಡಿರೋದು ಹೌದು. ಹಾಗಂತೆ ಸೌದಿ ಅರೇಬಿಯಾ ಕಾಬಾ ಇರುವಂಥ ಪವಿತ್ರ ಕ್ಷೇತ್ರ ಅನ್ನೋದನ್ನು ಆತ ಬಿಟ್ಟಿಲ್ಲ. ಈಗ ಇರಾನ್ ಜೊತೆ ಭಾರತದ ಸಂಬಂಧ ಚೆನ್ನಾಗಿದೆ, ಇಷ್ಟು ವರ್ಷದ ನಮ್ಮದು 1000 ವರ್ಷಗಳ ಸಂಬಂಧ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಸ್ವಾಮಿ, 1000 ವರ್ಷಗಳ ಸಂಬಂಧ ಹೌದು. ಯಾವ ರೀತಿಯ ಸಂಬಂಧ? ಸಂಬಂಧ ರಾಜತಾಂತ್ರಿಕ ಸಂಬಂಧ, ವ್ಯಾವಹಾರಿಕ ಸಂಬಂಧ, ಟ್ರಾನ್ಸಾಕ್ಷನಲ್ ರಿಲೇಷನ್ಶಿಪ್ ಅಂತ ಕರೀತಾರೆ ಅದಕ್ಕೆ. ಯಾರೋ ಒಂದು ಫೋಟೋ ಹಾಕಿದರು, ಈ ಕಡೆ ಖೊಮೇನಿ ಕೂತಿದ್ದಾರೆ, ಈ ಕಡೆ ನರೇಂದ್ರ ಮೋದಿ ಕೂತಿದ್ದಾರೆ. ಹೇಳ್ತಾರೆ ನೋಡಿ, ಅಷ್ಟು ಚೆನ್ನಾಗಿದ್ದಂಥ ಈ ಸಂಬಂಧವನ್ನು ಹಾಳು ಮಾಡಿಬಿಟ್ರು. ಅಲ್ಲ ಸ್ವಾಮಿ, ನಮಗೆ ಪಾಕಿಸ್ತಾನವನ್ನು ಬೈಪಾಸ್ ಮಾಡಿ ಜಗತ್ತಿನ ಬೇರೆ ಬೇರೆ ಭಾಗಗಳಿಗೆ ನಮ್ಮ ವಸ್ತುಗಳನ್ನು ರಫ್ತು ಮಾಡಬೇಕು. ರಫ್ತು ಮಾಡಬೇಕಂದ್ರೆ ಇರಾನ್ ಜೊತೆ ಸಂಬಂಧವನ್ನು ಚೆನ್ನಾಗಿಟ್ಕೋಬೇಕು. ಚಾಬಹಾರ್ ಪೋರ್ಟನ್ನು ಸರಿ ಮಾಡಿಕೊಳ್ಳೇಬೇಕು. ಚಾಬಹಾರ್ ಪೋರ್ಟ್ ಮೂಲಕ ಅಫ್ಘಾನಿಸ್ತಾನಕ್ಕೆ ಹೋಗ್ಲಿಕ್ಕೆ ರಸ್ತೆಯನ್ನು ಮಾಡ್ಕೋಬೇಕು ನಾವು. ಅದು ಮಾಡಲಿಕ್ಕೆ ಇರಾನ್ನ ಸಹಕಾರ ಬೇಕು. ಹೀಗಾಗಿ ನರೇಂದ್ರ ಮೋದಿ ಕೂಡಲಿ ಯಾರೇ ಕೂಡಲಿ ಅಲ್ಲಿ ಅವ್ರ ಜೊತೆ ಸಂಬಂಧವನ್ನು ಚೆನ್ನಾಗಿ ಇಟ್ಕೊಳ್ಳದೆ ಹೋದರೆ ನಾಳೆ ನಾವು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮೋದು ಹೇಗೆ? ದೇಶದ ಹಿತಾಸಕ್ತಿಯನ್ನು ನೋಡಬೇಕೇ ವಿನಃ ವೈಯಕ್ತಿಕವಾದಂಥ ನಿಲುವು ಅಲ್ಲಿ ಕೆಲಸಕ್ಕೆ ಬರೋದಿಲ್ಲ. ನರೇಂದ್ರ ಮೋದಿ ಪ್ರಖರ ಹಿಂದುತ್ವವಾದಿ, ಗುಜರಾತ್ನ ಚೀಫ್ ಮಿನಿಸ್ಟರ್ ಇದ್ದಾಗ. ಇವತ್ತು ಎಲ್ಲ ಇಸ್ಲಾಮಿಕ್ ರಾಷ್ಟ್ರಗಳ ಜೊತೆ ಅತ್ಯಂತ ಒಳ್ಳೆಯ ಸಂಬಂಧ ಯಾರ್ದಾದ್ರೂ ಇದೆ ಅಂತ ನೀವು ಹೇಳೋದಾದರೆ ಅದು ಭಾರತದ್ದು ಮತ್ತು ನರೇಂದ್ರ ಮೋದಿ ಅವ್ರದ್ದು. ನೋಡಿ, ಒಂದು ಕಡೆ ಮೊಹಮ್ಮದ್ ಬಿನ್ ಸಲ್ಮಾನ್ ಜೊತೆ, UAE ಅಧ್ಯಕ್ಷನ ಜೊತೆ, ಮತ್ತು ಬೆಂಜಮಿನ್ ನೆತನ್ಯಾಹು ಜೊತೆ ನರೇಂದ್ರ ಮೋದಿ ಮಾತಾಡ್ತಾರೆ. ಇನ್ನೊಂದು ಕಡೆ ನಮ್ಮ ವಿದೇಶಾಂಗ ಸಚಿವ ಅಲ್ಲಿ ಅಬ್ಬಾಸ್ ಅರಾಗಚ್ಚಿ ಅಂತ ಇದ್ದಾನೆ, ವಿದೇಶಾಂಗ ಸಚಿವ ಇರಾನ್ನಲ್ಲಿ. ಈ ಅಬ್ಬಾಸ್ ಅರಾಗಚ್ಚಿ ಜೊತೆ ನಮ್ಮ ಡಾಕ್ಟರ್ ಜಯಶಂಕರ್ ಮಾತಾಡಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನಂತ? ನಿಮ್ಮ ಯುದ್ಧವನ್ನು ಮಾಡೋದ್ರ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ, ನಿಮ್ಮ ಧಾರ್ಮಿಕ ನಾಯಕನನ್ನು ಹೊಡೆದದ್ರ ಬಗ್ಗೆ ನೀವು ಹೇಳಿದ ಸೇಡ್ ತೀರಿಸ್ಕೋತಾ ಅದ್ರ ಬಗ್ಗೆ ನಮ್ಮದೇನಿಲ್ಲ. ಆದರೆ ನೀವು ಈ ಕೊಲ್ಲಿ ರಾಷ್ಟ್ರಗಳಲ್ಲಿರುವಂಥ ಸಿವಿಲಿಯನ್ ಏರಿಯಾ ಮೇಲೆ ದಾಳಿ ಮಾಡ್ತಾ ಇದ್ರಲ್ಲ, ದಯವಿಟ್ಟು ಅದನ್ನು ಮಾಡಬೇಡಿ ಅಂತ ಹೇಳಿ ಬಂದಿದ್ದಾರೆ, ಫೋನ್ ಮಾಡಿ ಹೇಳಿದ್ದಾರೆ ಡಾಕ್ಟರ್ ಜಯಶಂಕರ್. ಯಾಕೆಂದರೆ ಅದರ ಪರಿಣಾಮ ಆಗೋದು ಭಾರತದಲ್ಲಿರುವಂಥ ಕುಟುಂಬಗಳ ಮೇಲೆ. ಇವತ್ತು ಭಾರತದಲ್ಲಿರುವಂಥ ಎಷ್ಟು ಕುಟುಂಬಗಳು ಮನೆಯಲ್ಲಿ ನಲುಗ್ತಾ ಇದ್ದಾರೆ, ಎಷ್ಟು ಕಳವಳದಲ್ಲಿದ್ದಾರೆ ಅಂದರೆ ಅವರ ಕುಟುಂಬಸ್ಥರೆಲ್ಲ ವಿದೇಶದಲ್ಲಿದ್ದಾರೆ. ಅವರು ದುಡಿಲಿಕ್ಕೆ ಹೋಗಿದ್ದಾರೆ, ಮನೆ ಯಜಮಾನ ಹೋಗಿರೋದು, ಉಳಿದವರೆಲ್ಲ ಇಲ್ಲಿ ಭಾರತ ದೇಶದಲ್ಲಿದ್ದಾರೆ. ಅಲ್ಲಿ ಆಗುವಂಥ ಆಪತ್ತಿಗೆ ಇಲ್ಲಿಯ ಕುಟುಂಬ ಬೀದಿಗೆ ಬೀಳ್ತದೆ. ಆ ಸತ್ಯ ನಮ್ಗೆ ಗೊತ್ತಿರಬೇಕು. ಇದು ಕಾಂಗ್ರೆಸ್ಸಿಗೆ ಗೊತ್ತಾಗೋದಿಲ್ಲ. ಕಾಂಗ್ರೆಸ್ಸು ಈ ದೇಶದ ಜನ ಅಲ್ಲಿದ್ದಾರೆ ಅನ್ನುವಂಥ ಸಂಕಟವೇ ಅರ್ಥ ಆಗ್ತಾ ಇಲ್ಲ. ನೀವು ಖೊಮೇನಿಯ ಸಾವಿಗೆ ದುಃಖವನ್ನು ವ್ಯಕ್ತಪಡಿಸಿಲ್ಲ. ಎಲ್ಲರೂ ಅದೇ ಖೊಮೇನಿ ನಿಮ್ಮ ಭಾರತೀಯರನ್ನೇ ಸಾಯಿಸ್ತಾ ಇದ್ದಾರೆ. ಅವರು ಮುಸಲ್ಮಾನರು ಇರಬಹುದು, ಹೋದವರು ಭಾಳಷ್ಟು ಜನ. ಈಗ ಕೇರಳ ಚುನಾವಣೆ ಇದೆ, ಹೈಯೆಸ್ಟ್ ಮುಸಲ್ಮಾನರು ಕೊಲ್ಲಿ ರಾಷ್ಟ್ರಗಳಲ್ಲಿದ್ದಾರೆ. ಚುನಾವಣೆಯಲ್ಲಿ ಸರಿಯಾದ ಏಟ್ ಬೀಳ್ತದೆ ಕಾಂಗ್ರೆಸ್ಸಿಗೆ, ನೋಡ್ತಾ ಇದೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ಇದು ವಿಷಯ ಅದಲ್ಲ, ಈಗ ವಿಷಯ ಬೇರೆ. ಮಾತಾಡ್ತಾ ಇರೋದು ಹೇಗೆ ಭಾರತ ದೇಶದ ಮುಂದಿನ ನಿಲುವಿದೆ ಅನ್ನೋದು. ಆಯಿತು, ಈಗ ವಿಷಯ ಏನಪ್ಪ? ನಿನ್ನೆ ಇದ್ದಕ್ಕಿದ್ದ ಹಾಗೆ ಬೆಂಜಮಿನ್ ನೆತನ್ಯಾಹುನ ಕಚೇರಿಯ ಮೇಲೆ ದಾಳಿಯನ್ನು ಮಾಡಿದೆ ಇರಾನ್. ಏನೋ ದೊಡ್ಡ ಸಾಧನೆ ಅನ್ನುವ ಹಾಗೆ ಬಿಂಬಿಸಿಕೊಳ್ಳುವ ಪ್ರಯತ್ನ. ಅಲ್ಲ ಸ್ವಾಮಿ, ಒಂದು ದೇಶ ಇನ್ನೊಂದು ದೇಶದ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಅಲ್ಲಿರುವಂಥ ಪ್ರಮುಖ ಕಟ್ಟಡಗಳನ್ನು ಪ್ರಮುಖ ವ್ಯಕ್ತಿಯನ್ನೇ ಟಾರ್ಗೆಟ್ ಮಾಡೋದು. ಈಗ ಇರಾನ್ ಮೇಲೆ ದಾಳಿ ಮಾಡ್ತು ಇಸ್ರೇಲು. ಯಾರ ಮೇಲೆ ದಾಳಿ ಮಾಡ್ತು? ಅವರ ಇಡೀ ದಂಡು ಏನಿತ್ತಲ್ಲ,
ಕ್ರೀಮ್ ಅಂತ ಏನು ಹೇಳ್ತಾರೆ, ಇಡೀ ಸರ್ಕಾರವನ್ನು ನಡೆಸುವಂಥ ಅಲ್ಲಿಯ ಧಾರ್ಮಿಕ ನಾಯಕನನ್ನು ಸೇರಿ ಅಲ್ಲಿಯ ಡಿಫೆನ್ಸ್ ಮಿನಿಸ್ಟ್ರು ಪ್ರತಿಯೊಬ್ಬರು ಇರೋದು. ಆ ಸರ್ಕಿಟ್ಗೆ ಹೋಗಿ ಹೊಡೆದು ಸಾಯಿಸ್ತಿಲ್ವಾ? ಅದು ಗೆಲುವು ಅಂತ ನೀವು ಪರಿಭಾವಿಸಬೇಕಾಗಿಲ್ಲ ಅಂತ. ಇನ್ನು ಭಾರತದ ಮುಂದಿನ ಸ್ಥಿತಿಗತಿ ಏನು ಅಂತ ಈಗ ಬಂದಿರೋ ವರ್ತಮಾನ ಪ್ರಕಾರ 70ರಿಂದ 80 ದಿವಸಕ್ಕಾಗುವಷ್ಟು ತೈಲ ಭಾರತದ ಸಂಗ್ರಹಾಗಾರದಲ್ಲಿದೆ. ನಾನು ನಿನ್ನೆ ಒಂದು ವಾರದಿಂದ 10 ದಿವಸ ಅಂತ ಹೇಳಿದ್ದೆ, ಏಕೆಂದರೆ ಆವಾಗ ಬಂದಂಥ ಮಾಹಿತಿ, ಪ್ರಥಮ ಮಾಹಿತಿ ಹೇಗಿತ್ತು ಅಂದರೆ 1 ವಾರ 10 ದಿವಸಕ್ಕೆ ಏನೂ ಸಮಸ್ಯೆ ಇಲ್ಲ ಅಂತ ಎಲ್ಲ ಕಡೆ ಸುದ್ದಿಯನ್ನು ಬಿಂಬಿಸಲಾಗಿತ್ತು, ಅದನ್ನು ಹೇಳಿದ್ದೆ. ಆದರೆ ಈಗ ಹತ್ತಿರ 3 ತಿಂಗಳುಗಳ ಕಾಲ ನಮಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಭಾರತ ಸ್ಪಷ್ಟಪಡಿಸಿದೆ. ಆದರೆ ಒಂದು ಸಮಸ್ಯೆ ಏನು, ಕಚ್ಚಾ ತೈಲದ ರೇಟ್ ದಿನದಿಂದ ದಿನಕ್ಕೆ ಏರ್ತಾ ಇದೆ, $100 ಆಗಿದೆ. ಹೀಗಾಗಿ ಅದರ ಬೆಲೆ ಏರ್ತಾ ಹೋಗುತ್ತೆ. ಈಗ ನಮಗೆ ಆಪ್ಷನ್ಗಳಿದ್ದಾವೆ, ಆ ಕಡೆಯಿಂದ ರಷ್ಯಾ ಇದೆ, ಈ ಕಡೆ ವೆನಿಜುವಲಾ ಇದೆ. ನಾವು ಚಾಬಹಾರ್ ನೋಡಿ, ಒಂದು ವಿಷಯವನ್ನು ಗಮನಿಸಿ, ಹೇಳಲಿಕ್ಕೆ ತುಂಬ ವಿಷಯ ಇರ್ತವೆ, ಯಾವುದನ್ನು ಯಾವಾಗ ಹೇಳಬೇಕು ಅಂತಲೇ ನನಗೆ ಅರ್ಥ ಆಗಲ್ಲ. ಮೊನ್ನೆ ಬಜೆಟ್ ಮಾಡಿದರು ನಿರ್ಮಲಾ ಸೀತಾರಾಮನ್. ಚಾಬಹಾರ್ ಪೋರ್ಟ್ಗೆ ಪ್ರತಿ ಸಲ ಅವರು ಫಂಡನ್ನು ಎತ್ತಿಡೋರು, ಚಾಬಹಾರ್ನ ಅಭಿವೃದ್ಧಿಗಾಗಿ ಇಷ್ಟು ಫಂಡನ್ನು ಇಟ್ಟಿದ್ದೀವಿ ಇರಾನ್ನಲ್ಲಿ ಅಂತ. ಯಾಕೆಂದರೆ ಚಾಬಹಾರ್ ಪೋರ್ಟೇ ನಮಗೆ ಜಗತ್ತಿನ ಎಲ್ಲ ಭಾಗಗಳಿಗೆ ಕಳಿಸ್ಲಿಕ್ಕೆ, ವಿಶೇಷವಾಗಿ ಐರೋಪ್ಯ ರಾಷ್ಟ್ರಗಳಿಗೆ ಎಲ್ಲ ಕಡೆ ಕಳಿಸ್ಲಿಕ್ಕೆ ಮೂಲ ಸೆಂಟರ್ ಪಾಯಿಂಟ್, ಸ್ಟ್ರಾಟಜಿಕಲ್ ಪಾಯಿಂಟ್ ಆಗಿತ್ತು. ಈ ಬಾರಿ ಚಾಬಹಾರ್ ಪೋರ್ಟ್ಗೆ ನಾವು ದುಡ್ಡನ್ನು ಎತ್ತಿ ಇಡಲಿಲ್ಲ, ಬಜೆಟ್ನಲ್ಲಿ ಅನುದಾನವನ್ನು ಘೋಷಿಸಲಿಲ್ಲ ಅದಕ್ಕೊಂದು ಅಮೌಂಟನ್ನು. ಯಾಕೆ? ಇರಾನು ಕಿರಿಕಿರಿ ಮಾಡ್ತಾ ಇದೆ, ಆ ಕಡೆಯಿಂದ ರಸ್ತೆ, ಅಫ್ಘಾನಿಸ್ತಾನ ರಸ್ತೆ ಮಾಡಲಿಕ್ಕೆ ಸಮಸ್ಯೆ ಉಂಟು ಮಾಡ್ತಾ ಇದೆ, ಮಾಡಲಿಕ್ಕೆ ಬಿಡ್ತಾ ಇಲ್ಲ. ನಾವು ಈಗಾಗಲೇ ನೂರಾರು ಕೋಟಿ ರೂಪಾಯಿಗಳನ್ನ ಚಾಬಹಾರ್ ಮೇಲೆ ಹಾಕಿ ಹೋಗಿದೆ ನಾವು. ಆದರೆ ಇರಾನು ಕಸಿವಿಸಿ ಪಡುತ್ತೆ, ನಮಗೆ ಅವಕಾಶ ಮಾಡಿಕೊಡೋದಿಲ್ಲ. ಇರಾನ್ ನಮ್ಮ ಜೊತೆ ರಾಜತಾಂತ್ರಿಕವಾಗಿ ವ್ಯಾವಹಾರಿಕವಾಗಿ ಸರಿ ಇದೆ ಅಂತ ನಾವು ಹೇಗೆ ಭಾವಿಸ್ತೇವೋ, ಜೊತೆಗೆ ಈ ಥರ ಇರುವೆಗಳು ಇದಾವಲ್ಲಿ ಅನ್ನೋದು ಅಲ್ಲಿ ಕೂತಿರುವಂಥ ಫೈನಾನ್ಸ್ ಮಿನಿಸ್ಟ್ರಿಗೂ ಮತ್ತು ಈ ದೇಶದ ಕ್ರೀಮ್ ಅಂತ ಏನು ಹೇಳ್ತೀವಿ, ಆಡಳಿತ ನಡೆಸುವಂಥ ನರೇಂದ್ರ ಮೋದಿಯ ಗ್ರೂಪ್ ಏನಿದೆಯಲ್ಲ CCS, ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರ್ತದೆ ವಿಷಯ. ಈಗ ಮುಂದೆ ನಡೆಯುವಂಥ ವಿದ್ಯಮಾನ ಏನು, ಭಾರತ ತೈಲ ಉತ್ಪನ್ನದ ಸಮಸ್ಯೆಯಿಂದ ಬಳಲುವ ಪ್ರಮೇಯವೇ ಬರೋದಿಲ್ಲ ಸದ್ಯಕ್ಕೆ. ಬೆಲೆ ಏರಿಕೆ ಆಗತ್ತೆ, ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತ ಇರುತ್ತೆ, ಎಕನಾಮಿಕ್ಸಲ್ಲಿ ಓದೋರಿಗೆ ಚೆನ್ನಾಗಿ ಗೊತ್ತಿರ್ತದೆ. ಈಗ ಡಿಮ್ಯಾಂಡ್ ಜಾಸ್ತಿ ಆಗತ್ತೆ, ಸಪ್ಲೈ ಇಲ್ಲ. ಏಕೆಂತಂದರೆ ಪರ್ಷಿಯನ್ ಗಲ್ಫ್ನಿಂದ ಬರುವಂಥದ್ದು ಬರೋಲ್ಲ, ಹಾರ್ಮೋಸನ್ನು ಬಂದ್ ಮಾಡಲಾಗಿದೆ. ನೋಡಿ, 80% ತೈಲ ಎಲ್ಲ ಕಡೆ ಹೋಗೋದು ಸ್ಟೇಟ್ ಆಫ್ ಹಾರ್ಮೋಸ್ ಮೂಲಕ. ಸ್ಟೇಟ್ ಆಫ್ ಹಾರ್ಮೋಸನ್ನು ನಿಲ್ಲಿಸಿಬಿಡಲಾಗಿದೆ. ಇನ್ನು ಈ ಜಲಯಾನದ ಮೂಲಕ ಬರುವಂಥ ಹಡಗುಗಳು ಈ ಯುದ್ಧ ಮುಗಿಯುವವರೆಗೂ ಬರೋದಿಲ್ಲ. 22% ಹಾಗೆಯೇ ನಮಗೆ ಬರ್ತಾ ಇದ್ದಂಥ ತೈಲ ಉತ್ಪನ್ನ ಆಮದು ಮಾಡ್ಕೋತಾ ಇರೋದು ಈಗ ಅದಕ್ಕೆ ಅಡ್ಡಿಯಾಗಿದೆ. ಎಲ್ಲಿವರೆಗೂ ಅಡ್ಡಿಯಾಗಿರುತ್ತೆ, ಎಲ್ಲಿವರೆಗೂ ಈ ರೀತಿಯ ಪ್ರಕ್ಷುಬ್ಧ ವಾತಾವರಣ ಇರುತ್ತೆ. ನೋಡಿ, ನೀವು ತೈಲವನ್ನು ನಿಕ್ಷೇಪವನ್ನು ತೆಗಿಬೋದು, ಅದಾದಮೇಲೆ ಸಾಗಣೆ ಮಾಡಲೇಬೇಕಲ್ವ. ಸಾಗಣೆ ಮಾಡುವಾಗ ನಿಮಗೆ ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಇಲ್ಲ, ನಿಮ್ಗೆ ಕಳಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದಾಗ ನೀವು ತೈಲೋತ್ಪನ್ನವನ್ನು ತೆಗೆದು ವ್ಯರ್ಥ ಆಗುತ್ತೆ ಮತ್ತು ಅದರ ಸಾಗಾಣಿಕೆ ನಿಂತು ಹೋಗುತ್ತೆ. ಹಾಗೆ ಸಾಗಾಣಿಕೆ ನಿಂತಾಗ ಇಡೀ ಜಗತ್ತು ಅದರಿಂದ ನಲಗಬೇಕಾಗತ್ತೆ. ಕೇವಲ ಭಾರತ ಮಾತ್ರ ಅಲ್ಲ, ಐರೋಪ್ಯ ರಾಷ್ಟ್ರಗಳು, ಪಶ್ಚಿಮ ಏಷ್ಯಾ ಎಲ್ಲ ರಾಷ್ಟ್ರಗಳು ಅದರಿಂದ ನಲಗಬೇಕಾಗತ್ತೆ. ಹೀಗಾಗಿ ಈ ಚಾಬಹಾರ್ ಪೋರ್ಟ್, ಈ ಪರ್ಷಿಯನ್ ಗಲ್ಫು ಮತ್ತು ಸ್ಟೇಟ್ ಆಫ್ ಹಾರ್ಮೋಸ್ ಏನಿದೆ ಅದು ಓಪನ್ ಆಗಬೇಕಾಗಿದ್ದು ಅನಿವಾರ್ಯ ಆಗಿರುವಂಥ ಸಂದರ್ಭ. ಈಗ ತಕ್ಷಣದಲ್ಲಿ ಯುದ್ಧ ನಿಲ್ಲಿ, ಬೇಗ ಇದು ಮುಗಿದು ಹೋಗಲಿ ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇರೋದು. ಯಾಕೆ ಅಂದರೆ ಇದರಿಂದ ಆಗುವ ನಷ್ಟಕ್ಕಿಂತ ಹೆಚ್ಚಾಗಿ ಜಾಗತಿಕ ಮಟ್ಟದಲ್ಲಿ ಉಂಟಾಗುವಂಥ ಆರ್ಥಿಕ ಸಮಸ್ಯೆಗಳು, ವಿಪತ್ತುಗಳಿದ್ದಾವಲ್ಲ, ಅದನ್ನು ಎದುರಿಸುವಂಥ ಸ್ಥಿತಿಯಲ್ಲಿ ಯಾವ ರಾಷ್ಟ್ರಗಳು ಇಲ್ಲ. ಡೊನಾಲ್ಡ್ ಟ್ರಂಪ್ ಏನು ಅಂದ್ಕೊಂಡ್ಬಿಟ್ಟಿದ್ರು ಅಂತಂದರೆ, ನಾವು ಒಂದು ಹೋಗಿ ಅವನ್ನ ಅಯಾತುಲ್ಲಾ ಖೊಮ್ನಿಯನ್ನು ಹೊಡೆದ್ಬಿಟ್ರೆ ಅಲ್ಲಿಗೆ ಮುಗಿದೋಯ್ತು, ಅಲ್ಲಿ ರೆಸ್ಯೂಮ್ ಚೇಂಜ್ ಆಗಿಬಿಡುತ್ತೆ, ಜನ ದಂಗೆ ಎದ್ಬಿಡ್ತಾರೆ, ಸರ್ಕಾರ ಬದಲಾಗಿಬಿಡುತ್ತೆ, ಈ ರೀತಿ ಹುಂಬತನದ ಆಲೋಚನೆಯಲ್ಲಿ ಇದ್ದರು ಅವರು. ಅದರಲ್ಲಿ ಪ್ಯಾರಲಲ್ ಆಗಿ ಸಮಾನಾಂತರವಾಗಿ ಸರ್ಕಾರ ರಚನೆ ಮಾಡಲಿಕ್ಕೆ ಅಲ್ಲಿ ಕಾನ್ಸ್ಟಿಟ್ಯೂಷನ್ನಲ್ಲಿ ಅವಕಾಶ ಇದೆ. ಜೊತೆಗೆ ಒಂದು ಸೆಟ್ ಆಫ್ ಲೀಡರ್ಶಿಪ್ ಹೋದ ತಕ್ಷಣ ಸೆಕೆಂಡ್ ಸೆಟ್ ಆಫ್ ಲೀಡರ್ಶಿಪ್ ಬರುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಇಂಥ ಯುದ್ಧಗಳನ್ನು ಬೇಕಾದಷ್ಟು ನೋಡಿದವರಿದ್ದಾರೆ. ನೋಡಿ, ವಿಚಿತ್ರ ನೋಡಿ, ಈ 70ರಿಂದ 80% ಅಲ್ಲಿ ಈ ಪರ್ವತಗಳಿಂದ ಕೂಡಿರುವಂಥ ಪ್ರದೇಶ. ನಾನು ನಿನ್ನೆ ನಿಮ್ಗೆ ಹೇಳಿದೆ, ಮೂರು ಕಡೆ ಪರ್ವತ, ಒಂದು ಕಡೆ ಕರಾವಳಿ ಅಂತ ನಿಮ್ಗೆ ಹೇಳಿದೆ. ಈ ಪರ್ವತದ ಒಳಗಡೆ ಒಂದು ಸಿಟಿಯನ್ನು ಕಟ್ಟಿಕೊಂಡಿದ್ದಾರೆ. ಅಲ್ಲಿ ಅವರು ಮಿಸೈಲ್ಗಳು ಸ್ಟೋರ್ ಮಾಡಿದ್ದಾರೆ, ಮಿಸೈಲ್ ಸಿಟಿ ಅಂತೇಳಿ. ಹುಡುಕೊಂಡು ಹೋದರೂ ನಿಮಗೆ ಸಿಗಲಾರದಂಥ ಜಾಗದಲ್ಲಿ ಮಿಸೈಲ್ಗಳನ್ನು ಇಟ್ಟಿದ್ದಾರೆ ಅವರು. ಅಷ್ಟೇ ಅಲ್ಲ, ನನಗೆ ಭಾಳ ಆಶ್ಚರ್ಯ ಆಗಿದ್ದೇನೆಂದರೆ, ನಿನ್ನೆ 3 ವಿಮಾನಗಳನ್ನು F-15 ವಿಮಾನಗಳನ್ನು ಉರುಳಿಸಲಾಯಿತು. ಹೇಗೆ ಉರುಳಿಸಿದು ಅಂತ ಕೋಯತ ಕೇಳಿದರೆ, ಇಲ್ಲ, ಕನ್ಫ್ಯೂಸ್ ಆಗಿ ನಾವೇ ಅದಕ್ಕೆ ಹೊಡೆದ್ಬಿಟ್ವಿ. ನನಗೆ ಆಶ್ಚರ್ಯ ಆಯ್ತು, ಹೆಂಗೆ ಸಾಧ್ಯ? IFF ಅಂತ ಇರುತ್ತೆ, ಅಂದರೆ ಐಡೆಂಟಿಫೈಯಿಂಗ್ ಫ್ರೆಂಡ್ ಆ್ಯಂಡ್ ಫೋರ್ಸ್ ಅಂತ.
ಬರ್ತಾ ಇರೋ ವಿಮಾನ ನಮ್ದ ಶತ್ರುವಿನದ ಅಂತ ಮೊದಲು ಗುರುತಿಸಬೇಕು. ಗುರುತಿಸಿ ಆದಮೇಲೆ ಅದನ್ನು ಹೊಡೆದು ಕೆಡೋದು. ನಮಗೆ ಗೊತ್ತಾಗಲಾರದೆ 3 ವಿಮಾನಗಳು ಬಿದ್ದು ಹೋದವು ಅಂತ. ಅಂದರೆ ಸರಿಯಾದ ಸಮನ್ವಯ ಇಲ್ಲದೆ ಹೋದಾಗ ಈ ಸಮಸ್ಯೆಗಳು ಉದ್ಭವ ಆಗ್ತವೆ. ಆಮೇಲೆ ಡೊನಾಲ್ಡ್ ಟ್ರಂಪ್ ಅವರ ಮಾತುಗಳಿದಾವಲ್ಲ, ಅದನ್ನು ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಭಾರತದ ವಿಷಯದಲ್ಲಿಯೇ ಈ ರೀತಿ ಬೇಕಾದಷ್ಟು ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ನೋಡಿಬಿಟ್ಟಿದ್ವಿ. ಒಂದು ಸಲ 3 ವಿಮಾನ ಬಿದ್ದು ಭಾರತದ್ದು ಅಂದರು, 5 ಅಂದರು, 8 ಅಂದರು, ಕೊನೆಗೆ 12ಕ್ಕೆ ಬಂದು ನಿಂತಿತ್ತು. ಈಗ ನೋಡಿದರೆ ಇರಾನ್ ಜೊತೆ ನಡೀತಾ ಇರೋ ಯುದ್ಧದಲ್ಲಿ ಲ್ಯಾರಿಜಾನಿ ಮಾತುಕತೆಗೆ ಸಿದ್ಧರಿದ್ದಾರೆ ಅಂತ ನಿನ್ನೆ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಲ್ಯಾರಿಜಾನಿ ಅಂದರೆ ಅಲ್ಲಿಯ ನಮ್ಮ ಹೆಂಗೆ ಅಜಿತ್ ಡೋವಲ್ ಹಂಗೆ ಲ್ಯಾರಿಜಾನಿ ಇರಾನ್ನಲ್ಲಿ ಭದ್ರತಾ ಸಲಹೆಗಾರ ಅಂತ. ಮಾತುಕತೆಗೆ ಸಿದ್ಧ ಅಂತ ಹೇಳಿದೆ ಇರಾನು ಅಂತ. 15 ನಿಮಿಷದಲ್ಲಿ ಇರಾನ್ನಿಂದ ಸ್ಟೇಟ್ಮೆಂಟ್ ಬಂತು, ನಾವು ಆ ರೀತಿ ಯಾವುದೇ ಮಾತುಕತೆಗೆ ಸಿದ್ಧ ಅಂತ ಹೇಳೇ ಇಲ್ಲ, ನಾವು ಯುದ್ಧವನ್ನು ಮಾಡ್ತೀವಿ, ಸೇಡು ತೀರಿಸ್ಕೋತೀವಿ. ಅಲ್ಲ ರೀ, ಏನು ಸೇಡು ತೀರಿಸ್ಕೋತೀರಿ ನೀವು? ಯಾರ ಮೇಲೆ ಸೇಡು ಏನು ಅಬುದಾಬಿ ಮೇಲೆ ಸೇಡು ತೀರಿಸ್ಕೋತಿರೋ, ಬಹ್ರೇನ್ ಮೇಲೆ ಸೇಡು ತೀರಿಸ್ಕೋತಿರೋ, ದುಬೈ ಮೇಲೆ ಸೇಡು ತೀರಿಸ್ಕೋತಿರೋ, ಅಥವಾ ಅಮೇರಿಕ ಮೇಲೆ ಸೇಡು ತೀರಿಸ್ಕೋತಿರೋ? ಯಾರ ಮೇಲೆ ಸೇಡು ತೀರಿಸ್ಕೋತೀರಿ? ಈ ಮತಾಂಧ ಶಕ್ತಿಗಳಿದಾವಲ್ಲ, ನಾನು ಹೇಳಿದ್ನಲ್ಲ ಫಿದಾಯಿನ್ ಅಂಥೇಳಿ, ಅವರಿಗೆ ವಿವೇಚನಾ ಶಕ್ತಿಯನ್ನು ದೇವ್ರು ಕೊಟ್ಟಿರೋದಿಲ್ಲ. ಅವ್ರಿಗೆ ಏನಿದ್ರು ಜನ್ನತ್ಗೆ ಹೋಗಬೇಕು. ಜನ್ನತ್ ಹೋದರೆ 72 ಅಪ್ಸರೆಯರು ಸಿಗ್ತಾರೆ. ಅದಕ್ಕೆ ಒಂದು ದೇಶದಲ್ಲಿ ಥಿಯೋಕ್ರಸಿ ಅನ್ನುವಂಥ ಒಂದು ಫಾರ್ಮ್ ಆಫ್ ಗೌರ್ಮೆಂಟ್ ಇದೆ ಅಂದರೆ, ಯಾವುದೋ ಒಂದು ರಾಜ್ಯವನ್ನು ರಾಜ ಆಳೋದನ್ನು ನೋಡಿದ್ರಿ, ಶೇಖ್ಗಳು ಆಡೋದನ್ನು ನೋಡಿದ್ರಿ, ಡೆಮಾಕ್ರಸಿಯಿಂದ ಆಳೋದನ್ನು. ದೇವರು ಬಂದು ನಮ್ಮ ದೇಶವನ್ನು ಆಳ್ತಾನೆ, ಒಬ್ಬ ಧಾರ್ಮಿಕ ನಾಯಕ ಬಂದು ಅವನ ಪರವಾಗಿ ಆಳ್ತಾನೆ ಅಂತ ಹೇಳಿದರೆ, ಆತ ಲಕ್ಷಾಂತರ ಜನರ ಸಾವಿಗೆ ಕಾರಣ ಆಗುವಂಥ ವ್ಯಕ್ತಿಯಾಗಿದ್ದಾಗ ಆ ವ್ಯವಸ್ಥೆಯನ್ನು ನೀವು ಹೇಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ? ಇರಾನ್ನ ನಾವು ಯಾವ ಕಾರಣಕ್ಕೂ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಭಾರತಕ್ಕೆ ಯಾವತ್ತಿದ್ರೂ ಆಪತ್ತು. ಮತ್ತು ಈಗೇನು ಉಗ್ರರಿದಾರಲ್ಲ, ಹಮಾಸ್ ಉಗ್ರ ಇರ್ಬೋದು, ಹೌತಿಯ ಉಗ್ರ ಇರ್ಬೋದು, ಯಾವುದೇ ಉಗ್ರ ಇರಲಿ, ಅವರೆಲ್ಲ ಪ್ರಾಕ್ಸಿ ಇರಾನಿ ಉಗ್ರರೇ. ಅವ್ರನ್ನ ನಾವು ಒಪ್ಕೊಳ್ಳಿಕ್ಕೆ, ಯಾವ ಪರ್ಷಿಯಾ ಯಾವ ಅಗ್ನಿ ಆರಾಧಕರನ್ನು ಓಡಿಸಿ, ಜೊರಾಸ್ಟ್ರಿಯನ್ನು ಓಡಿಸಿ ಇಸ್ಲಾಮಿಗಳು ಬಂದು ಸೇರಿಕೊಂಡಿದ್ದಾರೆ. ಆ ನಾಡು ನೆಮ್ಮದಿಯಾಗಿರ್ಲಿಕ್ಕೆ ಉಳಿದವ್ರಿಗೆ ಬಿಡುತ್ತಾ? ಇವತ್ತನ್ನು ದಾಯಾದಿಗಳಾದಂಥ ಇಸ್ಲಾಂ ಧರ್ಮೀಯ 11 ದೇಶಗಳ ಮೇಲೆಯೇ ದಾಳಿ ಮಾಡ್ತಾ ಇರುವಂಥ ಇರಾನು ಒಂದಿಲ್ಲ ಒಂದು ದಿವಸ ಉಳಿದ ದೇಶಕ್ಕೂ ಭಸ್ಮಾಸುರ ಆಗೋದಿಲ್ಲ ಅಂತ ಹೆಂಗೆ ಹೇಳಲಿಕ್ಕೆ ಸಾಧ್ಯ? ನರೇಂದ್ರ ಮೋದಿಯವರ ನಿಲುವು ಎಷ್ಟು ಸರಿಯಾಗಿದೆ ಮತ್ತು ಸಾಮಯಿಕವಾಗಿದೆ. ನನ್ನ ನಿಜಕ್ಕೂ ಹೆಮ್ಮೆ ಆಯಿತು. ಇಂಥ ಒಬ್ಬ ಪ್ರಧಾನಿ ಈ ಕಾಲಘಟ್ಟದಲ್ಲಿ ಇದಾರಲ್ಲ ಭಾರತಕ್ಕೆ, ಅದಕ್ಕಿಂತ ಹೆಮ್ಮೆ, ಅದಕ್ಕಿಂತ ಸಮಾಧಾನ ಇನ್ನೇನಿದೆ ಹೇಳಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಹೆಚ್ಚು ಜನರಿಗೆ ದಯವಿಟ್ಟು ಶೇರ್ ಮಾಡಿ, ಸ್ಟೇಟಸ್ಗಳಲ್ಲಿ ಹಂಚ್ಕೊಳ್ಳಿ, ಹೆಚ್ಚು ಜನರಿಗೆ ಮುಟ್ಲಿಕ್ಕೆ ಸಾಧ್ಯ. ನಮಸ್ಕಾರ.